ನನ್ನ ಹೆಸರು ಗಿರಿಜಾ ಅಂತ. ನಾನು ಇಲ್ಲಿ ಕಥೆಯಲ್ಲಿ ವಾಣಿ ಅಂತಿದ್ದಾಳಲ್ಲ, ಅವರಮ್ಮ ಸವಿತನ ಫ್ರೆಂಡ್ ನಾನು. ಎಲ್ಲರೂ ಈ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಅಪ್ಪ ವಿಘ್ನ ವಿನಾಶಕ, ನೀನೇ ಕಾಪಾಡಬೇಕಪ್ಪ, ಎಲ್ಲ ನಿಂದಪ್ಪ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಏನೇ ವಾಣಿ, ಕಾಲೇಜಿಗೆ ಹೊರಟಿದೆಯಾ? ಹಾಂ ಆಂಟಿ, ಕಾಲೇಜಿಗೆ ಹೊರಟಿದ್ದೆ, ಇನ್ನೂ ಬಸ್ ಬರ್ತಾ ಇಲ್ಲ, ಟೈಮ್ ಆಯಿತು. ಕಾಲೇಜಿಗೆ ಹೊರಟಿದ್ಯಾ ಅಂತೀಯ, ಒಂದು ಸ್ಕೂಟಿ ತಗೋಬೇಕಾ ಬೇಡ? ನಿಮ್ಮ ಅಪ್ಪಾಜಿಗೆ ಹೇಳಿ. ತಗೊಂತೀನಿ ಆಂಟಿ, ಪಾಪನ ಕೇಳಿ ತಗೋಬೇಕಾ ಆಂಟಿ? ಅಮ್ಮ ಬೈತಾರೆ, ಬಸ್ ಫ್ರೀ ಇದಾವಲ್ಲ ಹಾಗೆ ಓಡಾಡು ಅಂತ. ಸರಿ ಕಣೆ, ನಾನು ನಿಮ್ಮನೆಗೆ ಹೊರಟಿದ್ದೀನಿ. ನಿಮ್ಮಮ್ಮನ ಕರ್ಕೊಂಡು ಸ್ವಲ್ಪ ಬಟ್ಟೆ ಶಾಪಿಗೆ ಹೋಗೋದಿದೆ, ಹೋಗಿ ಬರ್ತೀನಿ. ಓಕೆನಾ? ನೀನು ಕಾಲೇಜಿಗೆ ಹೋಗು, ಟೈಮ್ ಆಯಿತು. ಬಾಯ್. ಕಾಲೇಜಿಗೆ ಬೇರೆ ಟೈಮ್ ಆಯಿತು, ಇನ್ನೂ ಬಸ್ ಬರ್ತಾನೇ ಇಲ್ಲ. ಬಸ್ ಕಾಯ್ದು ಕಾಯ್ದು ಸಾಕಾಯ್ತು. ಫ್ರೀ ಬಸ್ ಬಿಡೋದಿರಲಿ, ನನಗೆ ಕಾಯ್ದು ಕಾಯ್ದು ಸಾಕಾಯಿತು. ಅಪ್ಪ ಮೊನ್ನೆ ಥರ ನಮ್ಮ ಲೆಕ್ಚರರೇ ಬರಲಪ್ಪ. ಏನು ವಾಣಿ, ಇವತ್ತೂ ಬಸ್ ಬಂದಿಲ್ವಾ? ಟೈಮ್ ಲೇಟ್ ಆಯ್ತಲ್ಲ, ಆಲ್ರೆಡಿ ಫಸ್ಟ್ ಕ್ಲಾಸ್ ಮುಗಿದಿರುತ್ತೆ. ಹೌದು ಸರ್, ಇನ್ನೂ ಬಂದಿಲ್ಲ. ನಾನು ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಬಂದು 1/2 hour ಆಯಿತು ಸರ್, ಇನ್ನೂ ಬಂದಿಲ್ಲ ಸರ್. ಸರಿಮ್ಮ, ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ, ನಿನ್ನೂ ಡ್ರಾಪ್ ಮಾಡ್ತೀನಿ. ಸರಿನಾ? ಬಾ ಹೋಗೋಣ. ಬಾರಾಗಿರ್ಜಿ, ಯಾವಾಗ ಬಂದೆ? ಭಾಳ ದಿನ ಆಯಿತು ನೀನು ನೋಡಿ. ಇವಾಗಲೇ ಬರ್ತಾ ಇರೋದು ಸವಿತಾ. ದಾರಿಲಿ ಬರ್ತಾ ವಾಣಿ ಕಾಣಿಸಿದ್ಲು, ಪಾಪ ಬಸ್ಗಾಗಿ ವೇಟ್ ಮಾಡ್ತಾ ನಿಂತಿದ್ಲು. ಅವಳನ್ನೂ ಸ್ವಲ್ಪ ಮಾತಾಡಿಸಿ ಬಂದೆ. ಒಂದು ಸ್ಕೂಟಿ ಕೊಡಿಸ್ಬೇಕಾ ಬೇಡವಾ? ಇವಾಗ ಬಸ್ ಫ್ರೀ ಆಗಿರೋದ್ರಿಂದ ಭಾಳ ಜನ ತುಂಬ್ತಾರೆ. 2 ಬಸ್ ಜನ ಒಂದೇ ಬಸ್ಸಿಗೆ ತುಂಬ್ತಾರೆ. ಒಂದು ಸ್ಕೂಟಿ ಕೊಡಿಸು. ಸ್ಕೂಟಿ ಕೊಡಿಸ್ಬೋದು, ಸ್ಕೂಟಿ ಕೊಡ್ಸೋಕ್ಕೇನೂ ಇಲ್ಲ, ಅವರಪ್ಪ ಕೊಡ್ಸೋಕ್ಕೆ ರೆಡಿ ಇದ್ದಾರೆ. ನಾನೇ ಬೇಡ ಅಂತ ಬೈತಿದ್ದೀನಿ. ಆಕೆ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಹೋಗಲ್ಲವ, ಬಸ್ಸೆಲ್ಲ ಹೋದ್ಮೇಲೆ ಹೋಗ್ತಾಳೆ. ಇವತ್ತು ಟಿಫಿನೂ ಮಾಡಿಲ್ಲ ನೋಡು, ಅರ್ಧ ತಿಂದು ಅರ್ಧ ಹಾಗೆ ಬಿಟ್ಟು ಹೋಗಿದ್ದಾಳೆ. ಅದು ಬೇರೆ ಇವಾಗ ಆಕ್ಸಿಡೆಂಟು ಎಲ್ಲಂದ್ರೆ ಅಲ್ಲಿ ಕೇಳಿ 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 ದಿನ ಅದನ್ನೇ ಕೇಳೋದಾಗಿದೆ. ಅದಕ್ಕೆ ಹೆಣ್ಮಕ್ಳಿಗೆ ಸ್ಕೂಟಿ ಗಿಟಿ ಯಾಕೆ ಅಂತ ನಾನೇ ಅವರಪ್ಪಗೆ ಬೈತೀನಿ. ಸರಿ ಸವಿತಾ, ದಾರೀಲಿ ಶನ್ನೂ ಬರ್ತಾಳೆ, ನಾವು ಶಾಪಿಂಗ್ ಮಾಡ್ಕೊಂಬರೋಣ ಬಾ. ನನಗೊಂದೆರಡು ಸೀರೆ ಬೇಕಾಗಿದ್ದಾವೆ, ತಗೊಂಡು ಬರೋಣ. ಬರಬೇಕಾದ್ರೆ ಏನಾದ್ರು ತಿನ್ಕೊಂಡು ಬರೋಣ. ಸ್ವಲ್ಪ ಕೆಲಸ ಇದ್ದು ಮನೆಯಲ್ಲಿ, ಇರಲಿ ಬಾ, ಬಂದು ಮಾಡ್ಕೊತೀನಿ. ಇಲ್ಲಿಂದ ನಮ್ಮ ವಾಣಿ ಬಂದು ಮಾಡ್ತಾಳೆ. ಬಾರ ಗಿರ್ಜಿ, ಸವಿತಾ, ಭಾಳ ದಿನ ಆಯ್ತು ನಮ್ಮ ಮನೆ ಕಡೆಗೆ ಬಂದು. ಇವಾಗ ನೆನೆಸ್ಕೊಂಬಿಟ್ಟಿರಾ ಏನು ಇಬ್ಬರದು ಇಲ್ಲೇ ಪಯಣ? ಟೀ ಕುಡಿತೀರಾ ಏನು ಟಿಫನ್ ಮಾಡ್ತೀರಾ ಹೇಳಿ ಮೊದಲು. ಶನ್ನು, ಏನು ಬೇಡ, ನಮ್ಮ ಮನೆಯಲ್ಲೂ ಎಲ್ಲ ಮಾಡ್ಕೊಂಡೇ ಬಂದಿದ್ದೀವಿ. ಇವಾಗ ಶಾಪಿಗೆ ಹೋಗಿ ಟೈಮ್ ಆಯಿತು, ಬೇಗ ಶಾಪಿಗೆ ಹೋಗಿ ಬಂದ್ಬಿಡೋಣ. ಬರ್ತಾ ದಾರಿಲಿ ಏನೋ ತಿನ್ಕೊಂಡು ಬಿಡೋಣ. ನಾವು 3 ಮೀಟಾಗಿ ಭಾಳ ದಿನ ಆಯಿತು. ಸರಿನಾ? ಯಾವ ಅಂಗಡಿಗೆ ಹೋಗೋಣ? ಏನು ಕಾರ್ಯಕ್ರಮ ಹೇಳು ಕಿಚ್ಚಿ. ಇಲ್ಲ, ಇಲ್ಲೇ ಶರ್ಟು ಅಂಗಡಿಗೆ ಹೋಗಿ ಬರೋಣ. ನಮ್ಮ ಕಡೆ ಒಂದು ಫಂಕ್ಷನ್ ಇದೆ, ಮದುವೆ ಇದೆ, ಹೋಗಬೇಕು ನಾನು. ಇಲ್ಲೇ ಶರ್ಟು ಅಂಗಡಿಗೆ ಹೋಗಿ ಬರೋಣ ನಾವು 3 ಸೇರಿ. ಸರಿ ಬರ್ರಿ ಹೋಗೋಣ, ಟೈಮ್ ಆಯಿತು, ಬೇಗ ಬರಬೇಕು ನಾವು. ವಾಣಿ ಬರೋದ್ರಲ್ಲೇ. ಶರ್ಟು ನಂಟಿ ಇವಾಗ ದೂರ ಮಾಡಿದ ನೋಡು ಶನ್ನು. ನಡೆದು ನಡೆದು ಸುಸ್ತಾಯ್ತಪ್ಪ ನನಗಂತೂ. ನೀವು ತೆಳ್ಳಗಿರೋರು ಹಂಗಂದ್ರೆ ಹೆಂಗಲ್ಲಿ? ನನಗೂ ನಡೆದು ನಡೆದು ಭಾಳ ಸುಸ್ತಾಗತೈತಿ. ಇಲ್ಲಿ ಗಿಡದ ನೆರಳಿಗೆ ಕೂಡಂತಡೆ, ಕೂಡೋದೆಲ್ಲ ಭಾರಿ ಕಟ್ಟಾರ ಬಿಡ. ಹೋಗ್ಬಿಡೋಣ, ಬೇಗ ಹೋಗಿ ಬೇಗ ಪೂರಾ 3 ಫ್ಲೋರ್ ಇದೆ ಶಾಪು. ಶೇಟು ಆನ್ಲೈನ್ ಬಿಸ್ನೆಸ್ ಕೂಡ ಮಾಡ್ತಾನೆ ಶನ್ನು. 3 ಫ್ಲೋರಾರು ಕಟ್ತಾನೆ, 4 ಫ್ಲೋರಾರು ಕಟ್ತಾನೆ. ಭಾಳ ದೂರ ಆಯ್ತಪ್ಪ ಬರೋದಕ್ಕೆ. 80 ರೂಪಾಯಿ ಕೊಡ್ಬೇಕು ಆಟೋಕ್ಕೆ. ಅಲ್ಲಿಂದ ನಡ್ಕೊಂಡು ಬಂದು ಭಾಳ ಸುಸ್ತಾಯಿತು. ನಡಿ, ನಿಮ್ದು ಅಂಗಡಿ ಯಾವ ಫ್ಲೋರಲ್ಲಿದೆ ತೋರಿಸು ನಡಿ. ತಮ್ಮ, ಎಷ್ಟು ಈ ಸೀರೆಗೆ? ಈ ಸೀರೆ ಚೆನ್ನಾಗಿದೆ ನೋಡು. ಇದೇ ಸೀರೆಯಲ್ಲಿ ಬಾರ್ಡರ್ ಬೇರೆ ಇರುತ್ತೆ, ತೋರ್ಸಪ್ಪ. ಹೌದು ನೋಡ ಗಿರ್ಜಿ, ಇದು ಚೆನ್ನಾಗಿದೆ, ಇದು ನಾನು ತೊಗೊತೀನಿ, ನೀನು ಬೇರೆದು ನೋಡು ಗಿರಿಜಿ. ಸೇಟು ಅಣ್ಣ, ನೀನು ಚಲೋದು ರೇಟ್ ನೋಡಿ ಕೊಡ್ಸಪ್ಪ ನಮಗೆ. ಬಿಟ್ಟು ಕೊಡ್ಬೇಕು ನೋಡು, ನಾವೆಲ್ಲ ಹಳೆ ಗಿರಾಕಿಗಳು.
ನಮ್ಮದಕ್ಕೆ ಕೊಡ್ತೀವಿ ಅಕ್ಕ, ನೀವು ಹಾಗೆಲ್ಲ ಮಾತಾಡಬೇಡ್ರಿ. ನೀವು ಯಾವಾಗಲೂ ಬಂದಿದ್ರು ಕಡಿಮೆ ಮಾಡಿ ಕೊಟ್ಟಿದ್ದೀನಿ ನೋಡಿ. ನಮ್ಮದಕ್ಕೆ ಕೊಡ್ತೀವಿ, ನೀವು ನೋಡಿ, ಇನ್ನೂ ಶಾಪ್ ದೊಡ್ಡದಿದೆ ನೋಡಿ, ನಾನು ಕೊಡ್ತೀನಿ. ನಿಮಗೆ ಎಷ್ಟು ಸೀರೆ ಬೇಕು ಹೇಳಿ. ಸೀರೆ ತೊಗೊಳ್ಳೋದೆಲ್ಲ ಆಯಿತು ಸೆಟು, ನೋಡಿ ಬಿಲ್ ಹಾಕ್ಸಪ್ಪ. ನಮಗಿನ್ನ ಟೈಮ್ ಆಯಿತು, ಬರ್ತೀವಿ. ನೀನು ಟೀಗಿ ಏನು ಹೇಳಿಲ್ಲಪ್ಪ ಸೆಟು. ಕುಂದೂರಿ ಅಕ್ಕ, ನಮ್ಮ ಹುಡುಗನ ಕರಿತೀನಿ, ಟೀ ತಂದು ಕೊಡ್ತಾರೆ. ಕುಂದೂರಿ, ನೋಡಿ ಹಾಕ್ತೀನಿ ರೇಟನ್ನ. ಹೇಳ್ರಿ ಏನು ಬೇಕಿತ್ತು? ಹೇಳು ಶೆಟ್ಟು ಅಣ್ಣ, ಏನು ಬೇಕಿತ್ತು? ಇವ್ರದಕ್ಕೆ 3 ಟೀ ತಂದು ಕೊಡು. ಸರಿ ಅಣ್ಣ, ತಗೊಂಡು ಬರ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಬೆಲ್ ಬಟನನ್ನು ಒತ್ತೋದು ಮರಿಬೇಡಿ ದಯವಿಟ್ಟು.